ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ನಾಗಪ್ಪ ನಿಚ್ಚಿನ್ಕೆ ಅಂತೇಳಿ. ನಮ್ಮೂರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಸಿಂಗಾರಗೊಪ್ಪ ಗ್ರಾಮ. ನಮ್ಮದು ಒಂದು 6 ಎಕರೆ ವ್ಯವಸಾಯ ಭೂಮಿ ಇದೆ. ಗೌರಿ ಗೊಬ್ಬರವನ್ನು ಬಳಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗಿಂದ ಬೆಳೆಗೆ ನೀರಿನ ಅವಶ್ಯಕತೆ ಕಡಿಮೆ ಇದೆ. ಮುಂಚೆ ಬೇರೆ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದಾಗ ಬೆಳೆ ಪದೇ ಪದೇ ನೀರಿಗೆ ಬರ್ತಾಯಿತ್ತು. ಆದರೆ ಇವಾಗ ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತೆ, ನೀರು ಬೇಕಾಗೋದು ಕಮ್ಮಿ. ಹೋದ ವರ್ಷದ ನಾನು 2 ಎಕರೆಯಲ್ಲಿ ಕಬ್ಬನ್ನು ಬೆಳೆದಿದ್ದೆ. ಅದರ ಖರ್ಚನ್ನು ನೋಡಿದ್ರೆ ಮತ್ತು ಈ ವರ್ಷದ ಗೌರಿ ಗೊಬ್ಬರವನ್ನು ಉಪಯೋಗ ಮಾಡಿದ 2 ಎಕರೆಯ ಖರ್ಚನ್ನು ಎರಡು ಹೋಲಿಕೆ ಮಾಡಿದರೆ ಅಂದಾಜು ಒಂದು ಎಲ್ಲ ಖರ್ಚನ್ನು ಸೇರಿ 15,000 20 ಸಾವಿರದೊಳಗೂ ನಂಗೆ ಉಳಿತಾಯ ಆಗಿದೆ. ಮತ್ತು ಅದನ್ನು ನಾ ಇನ್ನೊಂದು ಥರ ಪರೀಕ್ಷೆ ಮಾಡಿದ್ದೇನೆಂದರೆ, ನೀವೊಂದು ಬೌಲಲ್ಲಿ ಅದನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಅದರಲ್ಲಿ ಕೊತ್ತಂಬರಿನೋ ಏನಾದರೂ ಒಂದು ಬೀಜವನ್ನು ಹಾಕಿದ್ರೆ ಅದರಲ್ಲಿ ಅದು ಮೊಳಕೆ ಹೊಡಿತು. ಎರೆಹುಳುಗಳನ್ನು ಬಿಟ್ಟು ನೋಡಿದ್ರೂ ಸಹ ಎರೆಹುಳುಗಳು ಅದರಲ್ಲಿ ಆ್ಯಕ್ಟಿವಿಟಿಯನ್ನು ಮಾಡ್ತಾಯಿತ್ತು. ಸೊ ನನಗೆ ಅವಾಗ ಖಾತ್ರಿ ಆಯಿತು ಗೊಬ್ಬರ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ನೀವು ನೋಡ್ತಿರ್ಬೋದು, ಈ ಹಿಂದ್ಗಡೆ ಇರೋ ಜಮೀನು ನಮ್ಮದು. ಇದಕ್ಕೆ ನಾನು ಇದು ಹಚ್ಚಕಬ್ಬು ಅಂದರೆ ಈ ಸಾರಿ ನಾವು ಉಳುಮೆ ಮಾಡಿರೋ ಕಬ್ಬು. ಇದನ್ನು ನಾನು ಕಬ್ಬನ್ನು ನಾಟಿ ಮಾಡಿದಾಗಿನಿಂದ ಇಲ್ಲಿವರೆಗೂ ಗೌರಿ ಗೊಬ್ಬರವನ್ನು ಬಿಟ್ಟು ಬೇರೆ ಯಾವ ಒಂದು ಗೊಬ್ಬರದ ಒಂದು ಹರಳನ್ನು ಸಹ ನಾನು ಹಾಕಿಲ್ಲ. ಬರೀ ಗೌರಿ ಗೊಬ್ಬರವನ್ನೇ ಹಾಕಿದ್ದೀನಿ. ಆದರೆ ನೀವು ನೋಡಿದರೆ ಚೆನ್ನಾಗಿದೆ ಇಳುವರಿ. ಬೇರೆ ಹೊಲಗಳಿಗೆ ಕಂಪೇರ್ ಮಾಡಿದರೆ ಇಳುವರಿ ಚೆನ್ನಾಗಿದೆ. ಈಗ ನೀವು ಗಣಿಕೆಗಳನ್ನು ಎಣಿಸಿದ್ರೆ 15 16 ಗಣಿಕೆ ಇದೆ ನಮ್ಮ ಕಬ್ಬು. ಸೊ ಇದೇ ಕಾರಣಕ್ಕೆ ನಾನು ಗೌರಿ ಗೊಬ್ಬರವನ್ನು ಆಯ್ಕೆ ಮಾಡಿಕೊಂಡೆ. ಅದರಿಂದ ನಾನು ಹೋದ ವರ್ಷ ಈ ವರ್ಷ 2 ವರ್ಷದಿಂದ ಬಳಸ್ತಾ ಇದ್ದೀನಿ. ನನಗೆ ಸಮಂಜಸ ಅನಿಸಿದೆ. ಸೊ ರೈತರು ಸಹ ಗೌರಿ ಗೊಬ್ಬರನ್ನ ಆರಿಸ್ಕೊಂಡ್ರೆ ಅವರಿಗೆ ಆದಾಯನೂ ಚೆನ್ನಾಗಿ ಬರುತ್ತೆ, ಖರ್ಚು ಕಮ್ಮಿ ಆಗುತ್ತೆ. ಮುಖ್ಯವಾದ ವಿಷಯ ಅಂತಂದರೆ ನಿಮ್ಮ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಬರ್ತಾ ನಿಮಗೆ ಆದಾಯ ಇನ್ನೂ ಹೆಚ್ಚಾಗುತ್ತೆ, ಇಳುವರಿ ಚೆನ್ನಾಗುತ್ತೆ. ಸೊ ನಮ್ಮ ಈಗಿನ ಜನತೆ ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರೋದು, ನಾವು ದೃಷ್ಟಿ ಹಾಯಿಸಬೇಕಾಗಿರೋದು ಮಣ್ಣಿನ ಆರೋಗ್ಯದ ಬಗ್ಗೆ. ನಮ್ಮ ಮಣ್ಣನ್ನು ನಾವು ಆರೋಗ್ಯವಾಗಿ ಇಟ್ಟುಕೊಂಡರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕೃಷಿಯನ್ನು ಮಾಡಿ ಉತ್ತಮ ಆದಾಯವನ್ನು ಪಡೆಯಬಹುದು.